ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಕೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿ ಆಗಿರುವಂತಹ ದರ್ಶನ್ ಜೈಲು ಊಟವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರದೋಷ್ ಅನ್ನುವಂಥ ವ್ಯಕ್ತಿ ಮಾಪಿ ಸಾಕ್ಷಿ ಅಂತೇಳಿ ಸದ್ಯಕ್ಕೆ ಹೇಳಲಾಗ್ತಾ ಇರುವಂಥದ್ದು. ಅಂತಂದರೆ ನಿಮ್ಮೆಲ್ಲರಿಗೂ ಕೂಡ ಈ ವಿಚಾರದ ಕುರಿತಾಗಿ ಬಹುತೇಕ ಕಡೆ ಮಾಹಿತಿಯನ್ನು ಗಮನಿಸಿರ್ತಾರೆ. ಮಾಪಿ ಸಾಕ್ಷಿ ಅಂದರೆ ಏನು, ಆ ಮಾಪಿ ಸಾಕ್ಷಿಯಿಂದ ಹೇಗೆಲ್ಲ ಒಂದು ಪ್ರೊಸೀಜರ್ ನಡೀತಾ ಇರುತ್ತೆ, ಈ ಕುರಿತಾಗಿ ಈಗಾಗಲೇ ನಿಮಗೆ ಮಾಹಿತಿ ಗೊತ್ತಿದೆ. ಆ ವಿಚಾರದ ಕುರಿತಾಗಿ ನಾನು ಹೆಚ್ಚು ಇಲ್ಲಿ ವಿವರಣೆಯನ್ನು ನೀಡೋದಿಲ್ಲ. ಬದಲಿಗೆ ಸ್ನೇಹಿತರೆ, ಈ ಒಂದು ಮಾಪಿ ಸಾಕ್ಷಿಯಲ್ಲಿ ಈ ಒಂದು ಪ್ರದೋಷ್ ಏನಿದ್ದಾನೆ, ಈ ಪ್ರದೋಷ್ ಹೇಳೋದಕ್ಕೆ ಹೊರಟಿರುವಂಥ ವಿಚಾರ ಆದರೂ ಏನು, ಈ ಪ್ರದೋಷ್ ಹೇಳಿರುವಂಥ ವಿಚಾರ ಎಲ್ಲವೂ ಕೂಡ ದಾಖಲೆಯಾಗಿ ಪರಿಗಣಿಸಲಾಗುತ್ತಾ, ಮತ್ತು ಈ ಒಂದು ಕೇಸಲ್ಲಿ ಏನೇನೆಲ್ಲ ಬೆಳವಣಿಗೆ ಆಗುವಂಥ ಸಾಧ್ಯತೆ ಇರುತ್ತೆ, ಈ ಮಾಪಿ ಸಾಕ್ಷಿಯಿಂದ ದರ್ಶನ್ ಬದುಕು ನರಕವಾಗಿ ಬಿಡುತ್ತಾ ಅಥವಾ ಈ ಒಂದು ಮಾಪಿ ಸಾಕ್ಷಿಯಿಂದ ದರ್ಶನ್ ಸೇಫ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತಾ, ಈ ಕುರಿತಾಗಿ ಒಂದಿಷ್ಟು ಮಾಹಿತಿನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಸಾಧ್ಯವಾದರೆ ವಿಡಿಯೋನ ಕೊನೆಯವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಅಂದ ಹಾಗೆ ಆರಂಭದಲ್ಲಿ ನಾವು ಈ ಒಂದು 11 ಪುಟಗಳ ಅರ್ಜಿಯಲ್ಲಿರುವಂತಹ ಪ್ರಮುಖ ಮತ್ತು ಸ್ಫೋಟಕ ಅಂಶಗಳನ್ನು ಈ ಸಂದರ್ಭದಲ್ಲಿ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಮರ್ಮಾಂಗಕ್ಕೆ ಹೊದ್ದು ಭೀಕರ ಹಲ್ಲೆ ಅಂತಂದ್ರೆ ಪಟ್ಟಣಗೇರಿ ಶೆಡ್ನಲ್ಲಿ ರೇಣುಕಾ ಸ್ವಾಮಿಯ ಒಳ ಉಡುಪುಗಳನ್ನು ಬಲವಂತವಾಗಿ ಬೆಚ್ಚಿಸಿ ಸಂಪೂರ್ಣ ನಗ್ನಗೊಳಿಸಲಾಗಿತ್ತು. ನಟ ದರ್ಶನ್ ಅವರು ರೇಣುಕಾ ಸ್ವಾಮಿಯ ಮರ್ಮಾಂಗ ಮತ್ತು ಸ್ವಕೀಯ ಭಾಗಗಳಿಗೆ ಬೂಟುಗಳಿಂದ ಪದೇ ಪದೇ ಒದ್ದಿದ್ದರು ಅಂತೇಳಿ ಆ ಒಂದು ಪುಟಗಳಲ್ಲಿ ಅಥವಾ ಆ ಒಂದು ಮಾಪಿ ಸಾಕ್ಷಿಯಲ್ಲಿ ಉಲ್ಲೇಖಿಸಲಾಗಿದೆ. ಜೊತೆಗೆ ತೀವ್ರ ಮರ್ದನದಿಂದಾಗಿ ರೇಣುಕಾ ಸ್ವಾಮಿ ಪ್ರಜ್ಞೆ ತಪ್ಪಿ ಕುಸಿದು ಬಿದ್ದಂತಹ ಸಂದರ್ಭದಲ್ಲಿ ದರ್ಶನ್ ಆತನ ಎದೆಯ ಮೇಲೆ ತನ್ನ 2 ಬಲಗಾಲುಗಳನ್ನು ಇಟ್ಟು ಜೋರಾಗಿ ತುಳಿದು ಅಮುಕಿದ್ದರು ಅನ್ನುವಂಥ ಮಾಹಿತಿಯನ್ನು ಕೂಡ ಉಲ್ಲೇಖಿಸಲಾಗಿದೆ. ತೀವ್ರ ರಕ್ತಸ್ರಾವವಾಗಿದ್ದಂತಹ ರೇಣುಕಾ ಸ್ವಾಮಿಗೆ ತನ್ನ ಸ್ನೇಹಿತೆ ಪವಿತ್ರ ಗೌಡ ಕೈಯಿಂದ ಚಪ್ಪಲಿಯಲ್ಲಿ ಹೊಡೆಯುವಂತೆ ದರ್ಶನ್ ಪ್ರಚೋದನೆ ನೀಡಿದ್ದರು ಮತ್ತು ಪವಿತ್ರ ಗೌಡ ಕೂಡ ಚಪ್ಪಲಿಯಿಂದ ಹೊಡೆದಿದ್ದರು ಅನ್ನುವಂಥ ಮಾಹಿತಿಯನ್ನು ಕೂಡ ಉಲ್ಲೇಖಿಸಲಾಗಿದೆ. ದರ್ಶನ್ ನಿರ್ದೇಶನದಂತೆ ಇತರ ಪ್ರಮುಖ ಆರೋಪಿಗಳಾದಂತಹ ನಂದೀಶ್, ಪವನ್ ಮತ್ತು ನಾಗರಾಜ್ ಎಂಬುವರು ಮರದ ಕಟ್ಟಿಗೆಯಿಂದ ಹಾಗೂ ನೈಲಾನ್ ಹಗ್ಗ ಬಳಸಿ ರೇಣುಕಾ ಸ್ವಾಮಿಗೆ ಮನೆ ಬಂದಂತೆ ಥಳಿಸಿದ್ದರು. ಅಲ್ಲದೆ ವಾಹನವೊಂದರ ಒಳಗಡೆ ಹಾಕಿ ಆತನನ್ನ ತೂಗು ಯತ್ನಿಸಿದ್ದರು ಅನ್ನುವಂಥ ಮಾಹಿತಿಯನ್ನು ಕೂಡ ಉಲ್ಲೇಖಿಸಲಾಗಿದೆ. ಹಲ್ಲೆಯ ಕ್ರೌರ್ಯ ಮಿತಿ ಮೀರಿದಂಥ ಸಂದರ್ಭದಲ್ಲಿ ತಾನು ರೇಣುಕಾ ಸ್ವಾಮಿಯನ್ನ ಬದುಕಿಸಲು ಮಧ್ಯ ಪ್ರವೇಶಿಸಿ ದರ್ಶನ್ ಮತ್ತು ಇತರರಲ್ಲಿ ಹಲ್ಲೆ ನಿಲ್ಲಿಸುವಂತೆ ಮನವಿ ಮಾಡಿದ್ದೆ. ಆದರೆ ದರ್ಶನ್ ಕೋಪಗೊಂಡು ತನಗೆ ಸಹಕರಿಸದಿದ್ದರೆ ತನ್ನ ಬಳಿ ಇದ್ದಂತಹ ಗನ್ನಿಂದ ಶೂಟ್ ಮಾಡಿಕೊಳ್ಳುವುದಾಗಿ ಅಥವಾ ತನ್ನನ್ನೇ ಕೊಲ್ಲುವುದಾಗಿ ಪ್ರಾಣ ಬೆದರಿಕೆ ಒಡ್ಡಿದ್ದರಿಂದ ಅಸಹಾಯಕನಾಗಿ ಸುಮ್ಮನಿರಬೇಕಾದಂಥ ಪರಿಸ್ಥಿತಿ ನನ್ನಲ್ಲಿ ಇತ್ತು ಅನ್ನುವಂಥ ಮಾಹಿತಿಯನ್ನು ಕೂಡ ಪ್ರದೋಷ್ 11 ಪುಟಗಳ ದಾಖಲೆಯಲ್ಲಿ ಅಥವಾ 11 ಪುಟಗಳ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ಜೊತೆಗೆ ಹಣದ ಆಮಿಷ ಹಾಗೂ ಡಮ್ಮಿ ಆರೋಪಿಗಳ ಸೃಷ್ಟಿ, ರೇಣುಕಾ ಸ್ವಾಮಿ ಮೃತಪಟ್ಟ ನಂತರ ಸಾಕ್ಷಿನಾಶ ಮಾಡಲು ಮತ್ತು ದರ್ಶನ್ ಹೆಸರು ಹೊರಬರದಂತೆ ಮುಚ್ಚಿಡಲು ಸಂಚು ರೂಪಿಸಲಾಯಿತು. ಕೇವಲ ಆರ್ಥಿಕ ಮತ್ತು ಹಣಕಾಸಿನ ವಿವಾದದಿಂದ ಕೊಲೆ ನಡೆದಿದೆ ಎಂದು ಬಿಂಬಿಸಲು ಡಮ್ಮಿ ಆರೋಪಿಗಳನ್ನ ಪೊಲೀಸರ ಮುಂದೆ ಶರಣಾಗುವಂತೆ ಮಾಡಲು ಯೋಜನೆ ಕೂಡ ರೂಪಿಸಲಾಗಿತ್ತು. ತನಗೆ ದರ್ಶನ್ ಕಡೆಯಿಂದ 30 ಲಕ್ಷ ರೂಪಾಯಿ ಹಣ ನೀಡಲಾಗಿತ್ತು. ಮೃತದೇಹವನ್ನು ಸುಮನಹಳ್ಳಿ ರಾಜಕಾಲುವೆಗೆ ಎಸೆಯಲಾಗಿತ್ತು ಅನ್ನುವಂಥ ಮಾಹಿತಿಯನ್ನು ಕೂಡ ಉಲ್ಲೇಖಿಸಲಾಗಿದೆ. ಇನ್ನು ಇದೆಲ್ಲದರ ಆಶೆಗೆ ನ್ಯಾಯಾಲಯದಲ್ಲಿ ಉಂಟಾಗುವ ಪ್ರಮುಖ ಕಾನೂನು ತಿರುವುಗಳು ಏನು ಎಂಬುದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಹೋಗೋಣ. ಮುಖ್ಯವಾಗಿ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ವಿಚಾರ ಇದು. ಪ್ರದೋಷ್ ಕೇವಲ ಆರೋಪಿಯಾಗಿ ಉಳಿಯದೆ ರಾಜ ಸಾಕ್ಷಿ ಅಥವಾ ಮಾಪಿ ಸಾಕ್ಷಿ ಆಗಿ ಬದಲಾಗುವುದರಿಂದ ಇಡೀ ಪ್ರಕರಣದ ದಿಕ್ಕೇ ಬದಲಾಗಲಿದೆ. ಇದರ ಕಾನೂನು ಪರಿಣಾಮಗಳು ಹೇಗಿರ್ತಾವೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗೋಣ. ದರ್ಶನ್ ಮತ್ತು ಪವಿತ್ರಗೆ ನೇರ ಕಾನೂನು ಉರುಳು. ಇದುವರೆಗೆ ಪೊಲೀಸರು ಕೇವಲ ಸಾಂದರ್ಭಿಕ ಮತ್ತು ತಾಂತ್ರಿಕ ಸಾಕ್ಷಿಗಳ ಮೇಲೆ ಅವಲಂಬಿತರಾಗಿದ್ದರು. ಆದರೆ ಈಗ ಘಟನಾ ಸ್ಥಳದಲ್ಲೇ ಇದ್ದ ಸಹ ಆರೋಪಿಯೊಬ್ಬನೇ ದರ್ಶನ್ ಮತ್ತು ಪವಿತ್ರ ಗೌಡ ಮಾಡಿದಂಥ ಕೃತ್ಯವನ್ನ ಕಣ್ಣಾರೆ ಕಂಡಂತೆ ಕೋರ್ಟ್ನಲ್ಲಿ ಸಾಬೀತುಪಡಿಸುವುದರಿಂದ ಪ್ರಾಸಿಕ್ಯೂಷನ್ ಪರ ವಾದಕ್ಕೆ ಬಂಡೆಯಂತಹ ಬಲ ಸಿಕ್ಕಂತಾಗಿ ಬಿಡುತ್ತೆ. ಪ್ರದೋಷ್ ಮಾಪಿ ಸಾಕ್ಷಿಗಳು ಸಲ್ಲಿಸಿದ್ದ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ತಮಗೆ ಅವಕಾಶ ನೀಡಬೇಕೆಂದು ದರ್ಶನ್ ಪರ ವಕೀಲರು ನ್ಯಾಯಾಲಯದಲ್ಲಿ ವಾದಿಸಿದ್ರು. ಆದರೆ ಕಾನೂನಿನ ಪ್ರಕಾರ ಈ ಹಂತದಲ್ಲಿ ಇತರ ಆರೋಪಿಗಳ ವಾದ
ಅಥವಾ ಆಕ್ಷೇಪಣೆಯನ್ನ ಹೇಳುವ ಅಗತ್ಯವಿಲ್ಲ ಎಂದು 59ನೇ CCH ಕೋರ್ಟ್ ಸ್ಪಷ್ಟಪಡಿಸಿದೆ. ಇದು ದರ್ಶನ್ ಅವರ ರಕ್ಷಣಾ ತಂತ್ರಕ್ಕೆ ಬಿದ್ದಂತಹ ಮೊದಲ ದೊಡ್ಡ ಪೆಟ್ಟು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಇತರ ಆರೋಪಿಗಳಲ್ಲೂ ಭೀತಿ, ಡೊಮಿನೋ ಎಫೆಕ್ಟ್. ಪ್ರದೋಷ್ ಮಾಪಿ ಸಾಕ್ಷಿಯಾದ ಬೆನ್ನಲ್ಲೇ ಜೈಲುವಾಸ ಮತ್ತು ಕಠಿಣ ಶಿಕ್ಷೆಯಿಂದ ಪಾರಾಗಲು ಪ್ರಕರಣದ ಇತರ ಪ್ರಮುಖ ಆರೋಪಿಗಳಾದ A7 ರವಿಶಂಕರ್ ಮತ್ತು A10 ವಿನಯ್ ಕೂಡ ಮಾಪಿ ಸಾಕ್ಷಿಯಾಗಲು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಒಂದೊಮ್ಮೆ ಇವರು ಸಾಕ್ಷಿಗಳಾಗಿ ಬದಲಾದರೆ ದರ್ಶನ್ ಹಾಗೂ ಪವಿತ್ರ ಗೌಡ ಸಂಪೂರ್ಣವಾಗಿ ಕಾನೂನಿನ ಸುಳಿಗೆ ಸಿಲುಕುವಂತಹ ಸಾಧ್ಯತೆ ಬಹುತೇಕ ಹೆಚ್ಚಾಗಿ ಕಾಣಿಸ್ತಾ ಇದೆ. ಈ ಸಂದರ್ಭದಲ್ಲಿ ಮಾಪಿ ಸಾಕ್ಷಿಯನ್ನು ಹೇಳಿದಂತ ಪ್ರದೋಷ್ಗೆ ಏನು ಲಾಭ ಆಗುತ್ತೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸಂಕ್ಷಿಪ್ತವಾಗಿ ಗಮನಿಸ್ತಾ ಹೋಗೋದಾದ್ರೆ, ಭಾರತೀಯ ಸಾಕ್ಷಿ ಕಾಯ್ದೆ ಮತ್ತು BNS ಅಡಿಯಲ್ಲಿ ಮಾಪಿ ಸಾಕ್ಷಿಯಾದ ವ್ಯಕ್ತಿಯು ನ್ಯಾಯಾಲಯದ ಮುಂದೆ ಇಂಚಿಂಚು ಸತ್ಯವನ್ನು ಮುಚ್ಚಿಡದೆ ಒಪ್ಪಿಕೊಂಡರೆ ಆತನಿಗೆ ನ್ಯಾಯಾಧೀಶರು ಶಿಕ್ಷೆಯಿಂದ ಸಂಪೂರ್ಣ ವಿನಾಯಿತಿ ಅಥವಾ ಅತ್ಯಂತ ಕಡಿಮೆ ಶಿಕ್ಷೆಯನ್ನು ವಿಧಿಸಬಹುದಾದಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಂತಂದ್ರೆ ಇಲ್ಲಿ ಪ್ರದೋಷ್ ಮುಖ್ಯ ಸಾಕ್ಷಿಯಾಗಿ ಬಂದಿರುವಂಥ ಕಾರಣನೇ ಮೇಲ್ನೋಟಕ್ಕೆ ನಾನು ಸೇಫ್ ಆಗಿಬಿಟ್ರೆ ಸಾಕು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನುವ ಹಾಗೆ ಮುಖ್ಯವಾಗಿ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಒಟ್ಟಾರೆಯಾಗಿ ಪ್ರದೋಷ್ ಬರೆದುಕೊಟ್ಟಿರುವಂಥ 11 ಪುಟಗಳ ಈ ಸ್ವೀಕಾರೋಕ್ತಿ ಹೇಳಿಕೆಯು ದರ್ಶನ್ ಮತ್ತು ಅವರ ತಂಡಕ್ಕೆ ಕಾನೂನಾತ್ಮಕವಾಗಿ 75% ಹೆಚ್ಚು ಹಿನ್ನಡೆಯನ್ನು ಉಂಟು ಮಾಡಲಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆಯಾಗಿ ಪ್ರದೋಷ್ ಹೇಳಿರುವಂಥ ಹೇಳಿಕೆ ಎಲ್ಲವೂ ಕೂಡ ಸತ್ಯ ಅಂತೇಳಿ ಕೋರ್ಟ್ ಏನಾದರೂ ಪರಿಗಣಿಸಿಬಿಟ್ರೆ ಬಹುತೇಕ ಈ ಒಂದು ಕೇಸಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡಗೆ ಸಂಕಷ್ಟವೇ ಬಂದು ಬಿಡುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ಯಾವುದೇ ಪ್ರಕರಣಗಳಾಗಲಿ ಅಥವಾ ಯಾವುದೇ ವ್ಯಕ್ತಿಗಳಾಗಲಿ ಯಾವುದೇ ಒಂದು ಗುಂಪುಗಳ ಜೊತೆಗೆ ಏನೋ ಒಂದು ಕೆಟ್ಟ ಕೃತ್ಯವನ್ನು ಮಾಡಿಬಿಟ್ರೆ, ಗೊತ್ತಿದ್ದೋ ಗೊತ್ತಿಲ್ಲದೆ ಒಂದು ಪ್ರಕರಣ ನಡೆದು ಹೋಗಿಬಿಟ್ರೆ ಅಲ್ಲಿ ಯಾವ ವ್ಯಕ್ತಿ ಬೇಕಾದರೂ ನಿಮ್ಮನ್ನ ಸಿಲುಕಿಸುವಂತ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಅಥವಾ ಆತ ಸೇಫ್ ಆಗೋ ಕಾರಣಕ್ಕೆ ಹೇಗೆ ಬೇಕಾದರೂ ಸಾಕ್ಷಿಯನ್ನು ಹೇಳುವಂತ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ನಾನು ಈ ಒಂದು ವಿಡಿಯೋದಿಂದ ನಿಮ್ಮಲ್ಲಿ ಒಂದು ಮನವಿ ಮಾಡಿಕೊಳ್ಳುವಂಥದ್ದು ಏನು ಅಂತಂದ್ರೆ, ಯಾವುದೇ ಕಾರಣಕ್ಕೂ ಕ್ರೈಮ್ ಅನ್ನುವಂಥ ವಿಚಾರಕ್ಕೆ ಯಾವುದೇ ಕಾರಣಕ್ಕೂ ಯಾರು ಕೂಡ ಹೋಗೋದಕ್ಕೆ ಹೋಗಬೇಡಿ. ಅಚಾನಕ್ ಆಗಿನೋ ಅಥವಾ ಅನಿವಾರ್ಯವಾಗಿನೋ ಅಥವಾ ಉದ್ದೇಶಪೂರ್ವಕವಾಗಿಯೋ ಈ ಕ್ರೈಮ್ ಅಲ್ಲಿ ನಾವು ತೊಡಗಿಕೊಂಡು ಬಿಟ್ರೆ ಬಹುತೇಕ ನಮ್ಮ ಜೀವನ ನರಕವಾಗಿ ಬಿಡುತ್ತೆ. ಇರುವಷ್ಟರಲ್ಲಿ ಜೀವನವನ್ನ ಮಾಡಿ ಯಾರೋ ಏನೋ ಕಮೆಂಟ್ಸ್ ಗಳನ್ನ ಮಾಡಿದ್ರು ಅಥವಾ ಯಾರೋ ನಮಗೆ ಏನೋ ಹೊಂದ್ಬಿಟ್ರು ಅಥವಾ ನಮಗೆ ಯಾರಿಂದನೋ ತೊಂದರೆ ಆಗಿದೆ ಅನ್ನೋ ಕಾರಣಕ್ಕೆ ಕಾನೂನನ್ನ ಕೈಗೆತ್ತಿಕೊಳ್ಳುವಂತ ಕೆಲಸವನ್ನ ಮಾಡಿಬಿಟ್ರೆ ಬಹುತೇಕ ದರ್ಶನ್ ಪವಿತ್ರ ಗೌಡ ರೀತಿಯಲ್ಲಿ ನಿಮ್ಮ ಬದುಕು ಕೂಡ ನರಕವಾಗಬಹುದು. ಕೇವಲ ದರ್ಶನ್ ಮತ್ತು ಪವಿತ್ರ ಗೌಡ ಮಾತ್ರ ಈ ರೀತಿಯಾದಂತಹ ಒಂದು ಆರೋಪವನ್ನು ಎದುರಿಸ್ತಾ ಇಲ್ಲ, ಬಹುತೇಕ ಜನರಿದ್ದಾರೆ. ಆದ್ರೆ ಅವರ ಹೆಸರನ್ನ ನಾನು ಯಾಕೆ ಇಲ್ಲಿ ಈ ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವ್ರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಒಂದು ಸ್ಟಾರ್ ನಟರಾಗಿದ್ರು, ಬಹುತೇಕ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಟಿವಿ ಮಾಧ್ಯಮಗಳಲ್ಲಿ ಆಗಿರ್ಬೋದು ಅಥವಾ ಎಲ್ಲಾ ಕಡೆಗೂ ಹೆಸರು ಸದ್ದು ಮಾಡ್ತಾ ಇತ್ತು. ಬಹುತೇಕರು ಅವರನ್ನ ಅನುಯಾಯಿಗಳು ಆಗಿರೋ ಕಾರಣದಿಂದಾಗಿ ಅವರ ವಿಚಾರವನ್ನು ಇಲ್ಲಿ ಉದಾಹರಣೆ ತೆಗೆದುಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ ದುಡ್ಡಿದೆ, ಹೆಸರಿದೆ, ಸಾಕಷ್ಟು ಪರಿಚಯ ಇದೆ, ಈ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ದರ್ಶನ ಮಾಡುವಂತ ಸಾಧ್ಯತೆ ಇತ್ತು. ಆದರೂ ಕೂಡ ಕಾನೂನಿನ ಸಂಕಷ್ಟಕ್ಕೆ ಸಿಲುಕಿದಂಥ ಸಂದರ್ಭದಲ್ಲಿ ಅಧಿಕಾರ ಆಗಲಿ ಅಥವಾ ಪರಿಚಯ ಆಗಲಿ ಅದ್ಯಾವುದೂ ಕೂಡ ಇಲ್ಲ. ಮೇಲು ಕೀಲು ಮೊದಲೇ ಇಲ್ಲ ಅಥವಾ ಇನ್ಯಾವುದೂ ಕೂಡ ವರ್ಕ್ ಆಗೋದಿಲ್ಲ. ಕಾನೂನು ಅಂತ ಬಂದಂಥ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಕಾನೂನು ಒಂದೇ ರೀತಿಯಲ್ಲಿದೆ. ಹಾಗಾಗಿ ದಯವಿಟ್ಟು ಕ್ರೈಮ್ ಇಂದ ಎಲ್ಲರೂ ಕೂಡ ದೂರ ಉಳಿರಿ ಅಂತ ಹೇಳಿ ಇದೊಂದು ನಿಮ್ಮಲ್ಲಿ ಮನವಿ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಈ ಕೂಡಲೇ ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸೋದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.